ಸ್ನೇಹಿತರೆ ನಮಸ್ಕಾರ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಈ 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಫಲಾನುಭವಿಗಳಿಗೆ, ಅದರಲ್ಲಿ ಅಂಗವಿಕಲರಾಗಿರಲಿ, ವಿಧವಾ ಮಹಿಳೆಯರಾಗಿರಲಿ ಅಥವಾ ಹಿರಿಯ ನಾಗರಿಕರಾಗಿರಲಿ, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದ್ದು, ಇಂದು ಈ 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಈ ದುಡ್ಡನ್ನು ಕೊಡಲಾಗ್ತಾ ಇದೆ. ಹಾಗಾದರೆ ಈ ಒಂದು 17 ಜಿಲ್ಲೆಗಳನ್ನು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಆದರೆ ಸ್ನೇಹಿತರೆ, ಈಗಾಗಲೇ ಸರ್ಕಾರ 23 ಲಕ್ಷ ಪಿಂಚಣಿದಾರರನ್ನು ಪಿಂಚಣಿಯಿಂದ ಔಟ್ ಮಾಡಿದೆ, ಅಂದರೆ ಹೊರಹಾಕಲಾಗಿದೆ. ಯಾವ ಕಾರಣಕ್ಕಾಗಿ ಪಿಂಚಣಿ ಯೋಜನೆಯಿಂದ ಇಷ್ಟೊಂದು ಫಲಾನುಭವಿಗಳನ್ನು ಹೊರಹಾಕಲಾಯಿತು? ಅದೇ ರೀತಿಯಾಗಿ ಈ ಪಿಂಚಣಿ ಯೋಜನೆಯಲ್ಲಿ ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ. ಹಾಗಾದ್ರೆ ಅದನ್ನ ನಾವು ದುಡ್ಡು ವಾಪಸ್ಸಾಗಿ ಪಡ್ಕೊಳ್ಳೋದಾದ್ರೂ ಹೇಗೆ, ಅಂದ್ರೆ ಈಗ ಮುಂದೆ ಬರ್ತಕ್ಕಂತಹ ಕಂತುಗಳನ್ನ ಪಡ್ಕೊಳ್ಳೋದಾದ್ರೂ ಹೇಗೆ, ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿ ಅಂತರೂ ಒಂದು ತಿಂಗಳದು ಇನ್ನೊಂದು ತಿಂಗಳಲ್ಲಿ, ಅಂದ್ರೆ ಈಗಾಗಲೇ ಫೆಬ್ರವರಿ ತಿಂಗಳದು ಮಾರ್ಚ್ನಲ್ಲಿ ಜಮಾ ಆಯಿತು, ಜನವರಿದು ಕೂಡ ಹಾಗೆ ಮಾರ್ಚ್ನಲ್ಲಿನೇ ಜಮಾ ಆಗಿತ್ತು. ಹೀಗೆ ಒಂದು ತಿಂಗಳು ಅಥವಾ 2 ತಿಂಗಳು ತಡವಾಗಿ ದುಡ್ಡು ಜಮಾ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಯಾವುದೇ ಪಕ್ಷ ಇರಲಿ ಈ ಪಿಂಚಣಿ ಯೋಜನೆಯನ್ನ ಕೊಡ್ಲೇಬೇಕು. ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ, ಈ ಪಿಂಚಣಿ ಯೋಜನೆ ಶಾಶ್ವತ. ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಈ ಪಿಂಚಣಿಯನ್ನ ಕೊಡ್ಲೇಬೇಕಾಗತ್ತೆ. ಜೊತೆಗೆ ಮೊದಲಿಗೆ ಯಾವ ರೀತಿಯಾಗಿ ಜಮಾ ಆಗ್ತಾ ಇದ್ವು ಅಂದ್ರೆ, ಈಗ ಮಾರ್ಚ್ ತಿಂಗಳು ಪ್ರಾರಂಭವಾಯ್ತು ಅಂತ ಅನ್ಕೊಳ್ಳಿ. ಈ ಮಾರ್ಚ್ ಪ್ರಾರಂಭದಲ್ಲಿನೇ 1ನೇ ತಾರೀಕು ಪ್ರಾರಂಭವಾಯ್ತು ಅಂದ್ರೆ ಮಾರ್ಚ್ 5ನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗ್ತಾ ಇತ್ತು. ಈಗ ಏಪ್ರಿಲ್ ತಿಂಗಳು ಪ್ರಾರಂಭವಾಯ್ತು ಅಂತ ಅನ್ಕೊಳ್ಳಿ, ಏಪ್ರಿಲ್ನಲ್ಲಿ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ಪಿಂಚಣಿ ಯೋಜನೆಯ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಈ ರೀತಿ ಮೊದಲಿಗೆ ಜಮಾ ಆಗ್ತಾ ಇತ್ತು. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಪಿಂಚಣಿ ಏನಾಗ್ತಾ ಇದೆ, ಡಿಲೇ ಆಗ್ತಾ ಇದೆ. 1 ತಿಂಗಳು ಅಥವಾ 2 ತಿಂಗಳು ಲೇಟ್ ಆಗಿ ತಡವಾಗಿ ಜಮಾ ಆಗ್ತಾ ಇದೆ. ಸೊ ಈ ರೀತಿ ಆಗೋದ್ರಿಂದ ಬಹಳಷ್ಟು ಪಿಂಚಣಿದಾರರು ಪಿಂಚಣಿ ಯೋಜನೆಯಿಂದನೂ ಕೂಡ ವಂಚಿತರಾಗ್ತಾ ಇದ್ದಾರೆ. ಅದರಲ್ಲಿ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಮೊನ್ನೆನೇ ಆದವು. ಅದರಲ್ಲಿ ಸುಮಾರು 23 ಲಕ್ಷ ಪಿಂಚಣಿದಾರರನ್ನ ಹೊರಹಾಕಲಾಯಿತು. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಬಹಳಷ್ಟು ಜನರು ಹೊರಹಾಕಲಾಗಿದೆ. ಇನ್ನು ಫೇಕ್ ಡಾಕ್ಯುಮೆಂಟ್ಸ್ ಇದ್ದವರನ್ನು ಕೂಡ ಸಾಕಷ್ಟು ಜನರನ್ನ ಹೊರಹಾಕಲಾಗಿದೆ. ಎಲಿಜಿಬಲ್ ಇದ್ದಂಥವ್ರು ಅಂದ್ರೆ ಏನು, ಅನುಮಾನ ಬಂದಂಥವರಿಗೆ, ಅಂದ್ರೆ ಮನೆಯಲ್ಲಿರ್ತಕ್ಕಂತಹ ಅದರಲ್ಲಿ ಹಿರಿಯ ನಾಗರಿಕರು ಮುಖ್ಯವಾಗಿ ತೀರಿ ಹೋಗಿರ್ತಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರಂತೆ ಅವರ ಕುಟುಂಬಸ್ಥರು. ಹೀಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ವೆರಿಫಿಕೇಶನ್ ಮಾಡ್ತು. ಅದರಲ್ಲಿ ಯಾರ ಮೇಲೆ ಡೌಟ್ ಬರ್ತಾ ಇದೆ ಅಂದ್ರೆ, ಈಗಾಗಲೇ SIR ಪ್ರಕ್ರಿಯೆ ಆಯಿತು, ನಿಮಗೆ ಗೊತ್ತಿರಬಹುದು. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ಓಟ್ ಹಾಕದೆ ಬಹಳಷ್ಟು ಜನ ತೀರಿ ಹೋಗಿರ್ತಾರೆ. ಅವರ ಓಟ್ ಹಾಕಿಲ್ಲ ಯಾಕೆ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಿದಾಗ ಗೊತ್ತಾಯಿತು ತೀರಿ ಹೋಗಿದ್ದಾರೆ. ಆದರೆ ಅವರಿಗೆ ಸಿಗ್ತಕ್ಕಂತಹ ಎಲ್ಲ ಯೋಜನೆ ಸರ್ಕಾರದಿಂದ ಹೋಗ್ತಾನೆ ಇದೆ. ಸೊ ಈ ರೀತಿ ಅವ್ರಿಗೆ ಮಾಹಿತಿ ಸಿಗತ್ತೆ. ಆವಾಗಿನಿಂದಲೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲಿಜಿಬಲ್ ಇದ್ರೂ ಸಹಿತ ಅವರ ಮೇಲೆ ಅನುಮಾನ ಬಂದ್ರೆ ತೆಗೆದಾಕಿರ್ತಾರೆ. ಇನ್ನು ಒಂದು ಆಪ್ಷನ್ ಕೂಡ ಕೊಟ್ಟಿದೆ, ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂದ್ರೆ, ನಿಮ್ಮ ಲೈಫ್ ಸರ್ಟಿಫಿಕೇಟು ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ, ಆ ಪತ್ರವನ್ನ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನೋಡಿ ಪಿಂಚಣಿ ಯೋಜನೆಗೆ, ಆ ಬ್ಯಾಂಕ್ಗೆ ಹೋಗಿ ಕೊಡಿ, ಸಬ್ಮಿಟ್ ಮಾಡಿ. ನಿಮಗೆ ಎಂದಿನಂತೆ ಮತ್ತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಯಾಕೆ ಅಂತ ಕೇಳೋದಾದ್ರೆ, ನಿಮ್ಮ ಮೇಲೆ ಡೌಟ್ ಬಂದು ರದ್ದು ಮಾಡಿರ್ತಾರೆ, ನೀವು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ, ಆದರೆ ನಿಮಗೆ ದುಡ್ಡು ಜಮಾ ಆಗ್ತಾ ಇರೋದಿಲ್ಲ. ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ನಿಮ್ಮ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಕೊಡೋದು. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕರೆ, ಇನ್ನು ಏಪ್ರಿಲ್ ಹಾಗೂ ಈ ಹಿಂದಿನ ತಿಂಗಳು ಮಾರ್ಚ್ ತಿಂಗಳನ್ನ ಬಂದಿಲ್ಲ. ಯಾಕಂದ್ರೆ ಮಾರ್ಚ್ನಲ್ಲಿ ಫೆಬ್ರವರಿ ಹಾಗೆ ಹಿಂದಿನ ತಿಂಗಳದು ಜನವರಿ ಫೆಬ್ರವರಿ ತಿಂಗಳನ್ನ ಜಮಾ ಆಗಿತ್ತು. ಆ ಮಾರ್ಚ್ ತಿಂಗಳದು ಕೊಟ್ಟಿರಲಿಲ್ಲ. ಮಾರ್ಚ್ ತಿಂಗಳ ಹಣ ಈಗ ಜಮಾ ಆಗ್ತಾ ಇದೆ. ಜೊತೆಗೆ ಏಪ್ರಿಲ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ರಿ. ಪಿಂಚಣಿ ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು,
ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಈ ಪಿಂಚಣಿ ಜಮಾ ಆಗ್ತಾ ಇದೆ. ಸೊ ಹೀಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಎಲಿಜಿಬಲ್ ಇದ್ದಂಥವರಿಗೆ ದುಡ್ಡು ಜಮಾ ಆಗೇ ಆಗುತ್ತೆ. ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನಾನು ಹೇಳಿರ್ತಕ್ಕಂತಹ ಸೊಲ್ಯೂಷನ್ ಮುಖಾಂತರ ನೀವು ದುಡ್ಡನ್ನು ಪಡ್ಕೊಳ್ಬಹುದು. ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟು ಸಬ್ಮಿಟ್ ಮಾಡಿ. ಓಕೆನಾ? ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನೇನೇ ಕ್ವಶನ್ಸ್ಗಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಷನನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.